very carefully. ಒಂದು ಕಾರ್ಯವನ್ನು ಚೆನ್ನಾಗಿ ಗಮನಿಸಿ. When God created man, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ God created man suitable for something. ದೇವರು ಮನುಷ್ಯನನ್ನು ಏನೋ ಒಂದಕ್ಕೆ ಸರಿ ಹೊಂದುವಂತೆ ಉಂಟು ಮಾಡಿದನು. I tell you, God didn't make Adam, amen, for Eve. ದೇವರು ಹವ್ವಳಿಗಾಗಿ ಆದಾಮನನ್ನು ಉಂಟು ಮಾಡಲಿಲ್ಲ. God created Adam for himself. ದೇವರು ಆದಾಮನನ್ನು ತನಗಾಗಿ ಉಂಟು ಮಾಡಿದನು. ಆಮೆನ್ ಅಂತೀರಾ? ಆದಾಮಕ್ಕಾಗ ಏವಾಳை ಉಂಟಾಕಿனார். ಆದಾಮನಿಗಾಗಿ ಹವ್ವಳನ್ನು ಉಂಟು ಮಾಡಿದನು. ಆಂಡವರು ಆದಾಮ ಏವಾಳಕ್ಕಾಗ ಉಂಟಾಕಲ್ಲ, ಆದಾಮ ಉಂಟಾಕಿನದೆ ಅವರಿಗಾಗಿ. ಆದ್ರೆ ಹವ್ವಳಿಗಾಗಿ ಆದಾಮನನ್ನು ಉಂಟು ಮಾಡಲಿಲ್ಲ, ಆದಾಮನನ್ನು ಉಂಟು ಮಾಡಿದ್ದು ದೇವರಿಗಾಗಿ. The very purpose of man is for the Holy Spirit. ಮನುಷ್ಯನ ಆತನು ಹುಟ್ಟಿರುವಂತಹ ಉದ್ದೇಶವೇ ಅದು ಪರಿಶುದ್ಧಾತ್ಮನಿಗಾಗಿ. That's why Adam cannot be suited for any person. He can only be suited with the God who walks with him every evening. ಅದಕ್ಕಾಗಿ ಆದಾಮನು ಬೇರೆ ಯಾವ ಸೃಷ್ಟಿಯೊಂದಿಗೂ ಸರಿ ಹೊಂದಲಿಲ್ಲ, ಆತನು ದೇವರಿಗೆ ಮಾತ್ರ ಸರಿ ಹೊಂದಿದನು. Amen. ಸಾಯಂಕಾಲ ದೇವನೋಡು ನಡಕ ಬಂದ ಅಂತ ದೇವನೋಡು ಮಾತ್ರ ಅವನು ಸೂಟ್ ಆಯಿಕೊಂಡಿರುತ್ತಾನೆ. ಅವನು ಪ್ರತಿ ಸಂಜೆ ನಡೆಯಲು ಬಂದಂತಹ ದೇವರೊಂದಿಗೆ ಮಾತ್ರ ಆತನು ಸರಿ ಹೊಂದಿದನು. ಆಮೆನ್ ಅಂತೀರಾ? God would come down. ದೇವರು ಕೆಳಗಿಳಿದು ಬಂದಾಗ Adam would celebrate like anything. ಆದಾಮನು ಹಾಗೆ ಸಂಭ್ರಮಿಸ್ತಾ ಇದ್ದನು. God would go up. ದೇವರು ಮತ್ತೆ ವಾಪಸ್ ಹೋದಾಗ it was again like a desert for Adam. ಅದು ಮತ್ತೆ ಆದಾಮನಿಗೆ ಮರುಭೂಮಿ ಅಂತ ಇತ್ತು. Because God made man in his image, in his likeness. ಯಾಕಂದ್ರೆ ದೇವರು ಮನುಷ್ಯನನ್ನ ಆತನ ಸ್ವರೂಪಕ್ಕೆ ಸರಿಯಾಗಿ, ಆತನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ஒரு நாளும் கூட ஆனை தேவனை தேடல, ஆனை தேவனை தேடல. ಒಂದು ದಿನವೂ ಕೂಡ ಆನೆ ದೇವರನ್ನ ಹುಡುಕಲಿಲ್ಲ. Not even one day, amen, monkey, amen, asked for God. ಒಂದು ದಿನವೂ ಕೂಡ ಕೋತಿ ದೇವರನ್ನ ಕೇಳಲಿಲ್ಲ. Because he had, amen, those monkeys had other monkeys. ಯಾಕಂದ್ರೆ ಆ ಕೋತಿಗೆ ಇನ್ನೊಂದು ಕೋತಿಗಳಿತ್ತು. For man, ಆದ್ರೆ ಮನುಷ್ಯನಿಗೆ the only suitable partner is Holy Spirit. ಸರಿ ಹೊಂದುವಂತ ಸಹಕಾರಿ ಯಾರಂದ್ರೆ ಅದು ಬರೀ ಪರಿಶುದ್ಧಾತ್ಮನು. ಬೇರೆ ನೋಡ ಸೇರಿದ ಆಮೆನ್ சொல்றேன். ಎಸ್ ಆಮೆನ್ ಅಂತೀರಾ? என்றைக்கும் மாறாத, ಎಂದಿಗೂ ಬದಲಾಗದ, என்னைக்குமே நிரம்ப திருப்தி தருகிற, ಯಾವಾಗಲೂ ತೃಪ್ತಿ ತರುವಂತ ஒரு பார்ட்னர் அது Holy Spirit ಮಾತ್ರதான். ಒಂದು ಸಹಕಾರಿ ಅದು ಪರಿಶುದ್ಧಾತ್ಮನೇ. ಎತ್ತನೆ ಬೇರೆ ಆಮೆನ್ சொல்றேன். ಎಸ್ ಆಮೆನ್ ಅಂತೀರಾ? God created man. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ God created man in his own image, in his own likeness. ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. You know why? ಯಾಕೆ ಗೊತ್ತಾ? He wanted to put his spirit inside. ಆತನು ದೇವರ ಆತ್ಮನನ್ನು ಅವನೊಳಗೆ ಹಾಕಬೇಕಿತ್ತು. ಎವಳ ಬೇರೆ ಆಮೆನ್ சொல்றேன். ಎಸ್ ಆಮೆನ್ ಅಂತೀರಾ? He wanted to put his spirit inside, amen, man. ದೇವರು ತನ್ನ ಆತ್ಮನನ್ನು ಮನುಷ್ಯನೊಳಗೆ ಹಾಕಬೇಕಿತ್ತು. And he wanted to live within man. ಆತನು ಮನುಷ್ಯನೊಳಗೆ ಜೀವಿಸಬೇಕಿತ್ತು. ಎತ್ತನೆ ಬೇರೆ ಆಮೆನ್ சொல்றேன். ಎಸ್ ಆಮೆನ್ ಅಂತೀರಾ? So God took the mud. ದೇವರು ಮಣ್ಣನ್ನು ತೆಗೆದುಕೊಂಡನು. God created an image like a man. ದೇವರು ಒಂದು ಮನುಷ್ಯನ ಹಾಗೆ ಒಂದು ಚಿತ್ರವನ್ನು ಉಂಟು ಮಾಡಿದನು. Same like him. ಆತನ ಹಾಗೆ. And then ಆಮೇಲೆ God breathed into his nostrils. ದೇವರು ಆತನ ಮೂಗಿಗೆ ತನ್ನ ಶ್ವಾಸವನ್ನು ಊದಿದನು. Amen. He breathed his spirit into him. ಆತನು ತನ್ನ ಆತ್ಮನನ್ನೇ ಅವನೊಳಗೆ ಊದಿದನು. Amen. Hallelujah. Hallelujah. Are you listening to what I am telling you? ನಾ ಹೇಳುವುದನ್ನ ನೀವು ಕೇಳ್ತಾ ಇದ್ದೀರಾ? Amen. ಮನುಷ್ಯನಿಗೆ ಸರಿ ಹೋಗறது ஒன்று என்றால் ஆவியானவர் தவிர வேற எதுவுமே இல்ல. ಮನುಷ್ಯನಿಗೆ ಸರಿ ಹೊಂದುವುದು ದೇವರ ಆತ್ಮನು ಬಿಟ್ಟರೆ ಬೇರೆ ಯಾರು ಅಲ್ಲ. ಎಲ್ಲರೂ என்னோட சேர்ந்து சொல்லுங்க. ಎಲ್ಲರೂ ನನ್ನೊಡನೆ ಹೇಳಿ. I am incomplete without the Holy Spirit. ನಾನು ಪರಿಶುದ್ಧಾತ್ಮನಿಲ್ಲದೆ ನಾ ಅಪೂರ್ಣನಾಗಿದ್ದೇನೆ. ಆಮೆನ್ சொல்றீங்க. ಎಸ್ ಆಮೆನ್ ಅಂತೀರಾ? Jesus said, ಯೇಸು ಹೇಳಿದನು, be perfect. ಒಂದು ಪರಿಪೂರ್ಣರಾಗಿರಿ. As the Father in heaven is perfect. ಪರಲೋಕದಲ್ಲಿರುವ ತಂದೆಯು ಪರಿಪೂರ್ಣರಾಗಿರುವ ಪ್ರಕಾರ ನೀವು ಪರಿಪೂರ್ಣರಾಗಿರಿ. Amen. Hallelujah. Hallelujah. When Jesus said that, ಯೇಸು ಕ್ರಿಸ್ತನು ಅದನ್ನು ಹೇಳಿದಾಗ, amen, those disciples didn't become perfect. ಆ ಒಂದು ಶಿಷ್ಯರು ಅವರು ಪರಿಪೂರ್ಣರಾಗಲಿಲ್ಲ. ಆಮವಾ ಇಲ್ಲಿಯಾ சொல்லுங்க. ಹೌದಾ ಇಲ್ವಾ ಹೇಳಿ? Didn't become perfect. ಅವರು ಒಂದು ಪರಿಪೂರ್ಣರಾಗಲಿಲ್ಲ. They were doing mistakes after mistakes. ಅವರು ತಪ್ಪುಗಳ ನಂತರ ತಪ್ಪು ಮಾಡ್ತಾ They ಇದ್ರು. were full of imperfection. ಅವರು ಯಾವಾಗಲೂ ಅಪೂರ್ಣರಾಗಿಯೇ ಇದ್ದರು. They were doing much more mistakes than before. ಅವರು ಮುಂಚೆಗಿಂತ ಇನ್ನೂ ಹೆಚ್ಚಾದ ತಪ್ಪುಗಳನ್ನು ಮಾಡಿದರು. But when the Holy Spirit came, ಆದ್ರೆ ಪರಿಶುದ್ಧಾತ್ಮನು ಬಂದಾಗ this, amen, incomplete became complete. ಈ ಅಪೂರ್ಣವಾದದ್ದು ಅದು ಪರಿಪೂರ್ಣವಾಯಿತು. ಎತ್ತನೆ ಬೇರೆ ಆಮೆನ್ சொல்லுங்க. ಎಸ್ ಆಮೆನ್ ಅಂತೀರಾ? சொல்லுங்க. ಎಲ್ಲರೂ ಹೇಳಿ. Holy Spirit, ಪರಿಶುದ್ಧಾತ್ಮನೇ, without you, ನೀವಿಲ್ಲದೆ I am never a complete person. ನಾನು ಸಂಪೂರ್ಣವಾದ ವ್ಯಕ್ತಿಯೇ ಅಲ್ಲ. ಎತ್ತನೆ ಬೇರೆ ಆಮೆನ್ சொல்றீங்க. ಎಸ್ ಆಮೆನ್ ಅಂತೀರಾ? Without you, ನೀವಿಲ್ಲದೆ I cannot do ministry complete. ನಾನು ಸೇವೆಯನ್ನು ಪರಿಪೂರ್ಣವಾಗಿ ಮಾಡಲು ಸಾಧ್ಯವಿಲ್ಲ. ಎತ್ತನೆ ಬೇರೆ ಆಮೆನ್ சொல்றீங்க. ಎಸ್ ಆಮೆನ್ ಅಂತೀರಾ?